ಸೊ ಹೆಲೋ, ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಫಸ್ಟ್ ಕನ್ನಡ ಬ್ಲಾಗ್. ಸೊ ಇವತ್ತು ನಾನು ಹೋಗ್ತಾ ಇದ್ದೀನಿ ಕೊರಗಜ್ಜ ದೇವಸ್ಥಾನ, ಕುತ್ತಾರಲ್ಲಿದೆ. ಸೊ ಇದು ಮಂಗಳೂರು ಬಸ್ ಸ್ಟ್ಯಾಂಡ್. ಸೊ ಇಲ್ಲಿ ಮಂಗಳೂರು ಬಸ್ ಸ್ಟ್ಯಾಂಡಿಂದ ಡೈರೆಕ್ಟ್ ಕುತ್ತಾರ ಹೋಗಲಿಕ್ಕೆ ಬಸ್ ಇದೆ. ನೀವು ಕೊರಗಜ್ಜ ದೇವಸ್ಥಾನ ಹೋಗಬೇಕಂದ್ರೆ ಮೊದಲು ಕುತ್ತಾರ ಬಸ್ಸಲ್ಲಿ ಹೋಗಬೇಕು. ಮಂಗಳೂರು ಬಸ್ ಸ್ಟ್ಯಾಂಡಿಂದ ಕುತ್ತಾರ 11 ಕಿಲೋಮೀಟರ್ ಇದೆ. ಸೊ ಈಗ ಟಿಕೆಟ್ ತೆಗಿತಾ ಇದ್ದೀನಿ. ಇಲ್ಲಿ ನೋಡಿ, ಮಂಗಳೂರು ಬಸ್ ಸ್ಟ್ಯಾಂಡಿಂದ ಕುತ್ತಾರ ಹೋಗಲಿಕ್ಕೆ 18 ರೂಪಾಯಿ. ಮಂಗಳೂರು ಬಸ್ ಸ್ಟ್ಯಾಂಡಿಂದ ಕುತ್ತಾರ ಹೋಗಲಿಕ್ಕೆ ತುಂಬ ಬಸ್ ಇದೆ. ಸೊ ಸ್ವಲ್ಪ ಹಾಡು ಕೇಳ್ತಾ ಇದ್ದೀನಿ ನಾನು ಹೋಗುವಾಗ. ಸೊ ಇಲ್ಲಿ ನಾವು ಈಗಿದ್ದೀವಿ ಕುತ್ತಾರ ಬಸ್ ಸ್ಟ್ಯಾಂಡಲ್ಲಿ. ಈಗ ಲೆಫ್ಟ್ ಹೋಗಬೇಕು ಕೊರಗಜ್ಜ ದೇವರ ದೇವಸ್ಥಾನಕ್ಕೆ. ಸೊ ಇಲ್ಲಿ ಎಲ್ಲ ಕಡೆ ಬೋರ್ಡ್ ಹಾಕಿದ್ದಾರೆ ಹೇಗೆ ಹೋಗೋದು ಅಂತ. ತುಂಬ ನಿಮಗೆ ಫ್ರೆಶ್ ಅಪ್ ಆಗಲಿಕ್ಕೂ ಇದೆ, ಬಿಸಿನೀರಿನೂ ಇದೆ ಇಲ್ಲಿ. ಸೊ ಮತ್ತು ಇಲ್ಲಿ ಎಲ್ಲ ಥರದ ಶಾಪ್ ಇದೆ. ಮತ್ತು ಚಕ್ಕುಲಿ ಎಲೆ ಅಡಿಕೆ ಅಂದರೆ ಅಜ್ಜನಿಗೆ ತುಂಬ ಇಷ್ಟ. ದೇವಸ್ಥಾನ ಒಳಗಡೆ ನಿಮ್ಮ ಕೈಯಿಂದನೇ ಇಡೋದು ಎಲೆ ಮತ್ತು ಚಕ್ಕುಲಿ, ಮತ್ತು ಅದೇ ನಿಮಗೆ ಪ್ರಸಾದ ರೂಪದಲ್ಲಿ ಕೊಡ್ತಾರೆ. ಮತ್ತೇನೆಂದರೆ ಇಲ್ಲಿ ಒಳಗಡೆ ಮೊಬೈಲ್ ಅಲೌಡ್ ಇಲ್ಲ, ಫೋಟೋ ಅಲೌಡ್ ಇಲ್ಲ. ಸೊ ಇಲ್ಲಿಂದ ನಾನು ಹೋಗ್ತಾ ಇದ್ದೀನಿ ಈಗ ರಕ್ತೇಶ್ವರಿ ದೇವಸ್ಥಾನ ಹತ್ರ. ಇಲ್ಲಿಂದ 1.5 ಕಿಲೋಮೀಟರ್ ಇದೆ. ಸೊ ನೀವು ಒಂದ್ಸಲ ಇದು ಬರ್ರಿ, ಮನಸ್ಸಿಗೆ ಎಷ್ಟು ಶಾಂತಿ ಸಿಗುತ್ತದೆ ಇಲ್ಲಿ. ಈಗ ನಾನು ಹೋಗ್ತಾ ಇರೋದು ರಕ್ತೇಶ್ವರಿ ದೇವಸ್ಥಾನ. ಇದು ಕೊರಗಜ್ಜ ದೇವಸ್ಥಾನದಿಂದ 1.5 ಕಿಲೋಮೀಟರ್ ಇದೆ. ಸೊ ಸ್ಟ್ರೇಟ್ ಬರೋದು. ಇಲ್ಲಿ ನೋಡಿ ಬೋರ್ಡ್ ಹಾಕಿದ್ದಾರೆ, ಇಲ್ಲಿ ಸೈಡ್ ಬೋರ್ಡ್ ಹಾಕಿದ್ದಾರೆ, ಲೆಫ್ಟ್ ಹೋಗೋದು. ಮತ್ತು ಇಲ್ಲಿ ಬೋರ್ಡ್ ಇದೆ ಹೇಗೆ ಹೋಗೋದಂತ ದೇವಸ್ಥಾನಕ್ಕೆ. ಈ ದೇವಸ್ಥಾನ ಬರ್ತಾ ಇದೆ. ಸೊ ಇಲ್ಲಿ ಒಂದು ಪಂಜುರ್ಲಿ ದೇವಸ್ಥಾನ ಇದೆ. ಮತ್ತು ಇಲ್ಲಿ ನೀವು ದೇವಸ್ಥಾನ ಆಗ್ತಾ ಇದೆ. ಇದು 2 ವರ್ಷದಲ್ಲಿ ಆಗೋದು. ಮತ್ತು ಕೊರಗಜ್ಜ ದೇವಸ್ಥಾನಕ್ಕೆ ತುಂಬ ದೂರದಿಂದ ಜನ ಬರ್ತಾರೆ. ಸೊ ಈಗ ನಿಮಗೆ ದೇವಸ್ಥಾನ ವಿಡಿಯೋ ತೋರಿಸ್ತೀನಿ. ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿರುವುದೊಂದೇ ದೈವ ಪಾರಿಯು, ಗೊತ್ತಿರುವುದೊಂದೇ ದೈವ ಪಾರಿಯು. ಉಳ್ಳಾಯ ನಿನ್ನ ನಿಲತಡಗೆ ಇದಡೊಂದಮಾಗೆ ಸನ್ನಿಧಿಗೆ ಕಾಪು. ಸೊ ಎಲ್ಲರಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.